ಹಾಯ್! ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಗ್ಲೋಬ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಇವತ್ತಿನ ವಿಡಿಯೋದ್ರಲ್ಲಿ ಎಐ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ಹಾಗೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಕೇಳಿ. ಕರ್ನಾಟಕ ಗವರ್ಮೆಂಟ್ ಸ್ಕೂಲ್ಸ್ ಮತ್ತು ಕಾಲೇಜ್‌ನಲ್ಲಿ ಎಐ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡ್ತಿದೆ. ಹಾಗೆ ಈ ಸಿಸ್ಟಮ್ ಸ್ಟೂಡೆಂಟ್ಸ್‌ಗೆ ಹೆಲ್ಪ್ ಆಗುತ್ತಾ? ಟೀಚರ್‌ಗೆ ಈಸಿ ಆಗುತ್ತಾ? ಫುಲ್ ಡೀಟೇಲ್ಸ್ ಕೊಡ್ತೀವಿ. ಈಗ ಎಐ ಅಟೆಂಡೆನ್ಸ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಜೂನ್ 2025 ಅಲ್ಲಿ ಲಾಂಚ್ ಆಗ್ಬೋದು. ಹಾಗೆ ಫೇಸ್ ರೆಕಾಗ್ನೈಸೇಷನ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಹಾಗೆ ಇದ್ರ ಪ್ರಕಾರ ಸ್ಟೂಡೆಂಟ್ಸ್ ಸ್ಕೂಲ್ಗೆ ಬಂದಾಗ ಎಐ ಸಿಸ್ಟಮ್ ಆಟೋಮೆಟಿಕಲಿ ಅಟೆಂಡೆನ್ಸ್ ಮಾರ್ಕ್ ಮಾಡುತ್ತೆ. ಹಾಗೆ ಯಾವುದೇ ರೀತಿಯ ಮ್ಯಾನ್ಯುಯಲ್ ರಿಜಿಸ್ಟರ್ ಇರಲಿ, ಬಯೋಮೆಟ್ರಿಕ್ ಥಂಬ್ ಇರಲಿ, ಸ್ಕ್ಯಾನ್ ಇರಲಿ ಅವಶ್ಯಕತೆ ಬರಲ್ಲ. ನಿಮ್ಮ ಫೇಸ್ ರೆಕಾಗ್ನೈಸೇಷನ್ ಮಾಡಿ ಎಐ ಸಿಸ್ಟಮ್ ಆಟೋಮೆಟಿಕಲಿ ಅಟೆಂಡೆನ್ಸ್‌ನ ಮಾರ್ಕ್ ಮಾಡುತ್ತೆ. ಹಾಗೆ ಇದರಿಂದ ಏನೇನು ಬೆನಿಫಿಟ್ಸ್ ಸ್ಟೂಡೆಂಟ್ಸ್‌ಗೆ ಮತ್ತು ಟೀಚರ್ಸ್‌ಗೆ ಅಂತ ಹೇಳ್ತೀನಿ. ಇದರಲ್ಲಿ ಸ್ಟೂಡೆಂಟ್ಸ್ ಬೆನಿಫಿಟ್ಸ್ ಆಲ್ಮೋಸ್ಟ್ ಏನೂ ಇಲ್ಲ. ಟೀಚರ್ಸ್ ಬೆನಿಫಿಟ್ಸ್ ತುಂಬಾನೇ ಇದೆ. ಏನಂದ್ರೆ ಈಗ ಸ್ಟೂಡೆಂಟ್ಸ್ ಪ್ರಾಕ್ಸಿ ಅಟೆಂಡೆನ್ಸ್ ಹಾಕಕ್ಕೆ ಆಗಲ್ಲ. ಬಿಕಾಸ್ ಅದು ಎಐ ಬೇಸ್ಡ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಚೀಟಿಂಗ್ ಆಗಲ್ಲ. ಹಾಗೆ ಪ್ರಾಕ್ಸಿ ಅಟೆಂಡೆನ್ಸ್ ಅಂತೂ ಇಂಪಾಸಿಬಲ್ ಆಗೋದೇ ಇಲ್ಲ. ಹಾಗೆ ಈ ಸಿಸ್ಟಮಿಂದ ಟೈಮ್ ಸೇವ್ ಆಗುತ್ತೆ, ಫಾಸ್ಟರ್ ಅಟೆಂಡೆನ್ಸ್ ಪ್ರೋಸೆಸ್, ಹಾಗೆ ಆಕ್ಯುರೇಟ್ ರೆಕಾರ್ಡ್ಸ್, ಅಟೆಂಡೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸೇ ಇರಲ್ಲ. ಹಾಗೆ ಇದರಲ್ಲಿ ಟೀಚರ್ಸ್ ಬೆನಿಫಿಟ್ ಬಂದ್ಬಿಟ್ಟು ಮ್ಯಾನ್ಯುಯಲ್ ಮಾರ್ಕಿಂಗ್ ರೆಡ್ಯೂಸ್ ಆಗುತ್ತೆ ಮತ್ತು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಲೈವ್ ಡೇಟಾ ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗೆ ಸ್ಕೂಲ್ ಅಡ್ಮಿನ್ಗೆ ಯೂಸ್ಫುಲ್ ಆಗುತ್ತೆ. ಹಾಗೆ ಗೌರ್ಮೆಂಟ್ ರಿಪೋರ್ಟ್ಸ್ ಆಕ್ಯುರೇಟ್ ಆಗುತ್ತೆ. ಯಾವುದೇ ರೀತಿ ಮಿಸ್‌ಮ್ಯಾಚ್ ಅಥವಾ ಫೇಕ್ ಆಗಿ ಬರೋದಿಲ್ಲ. ಎಲ್ಲದೂ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಇದು ಮೋಸ್ಟ್ ಪ್ರಾಬಬಲಿ ಟೀಚರ್ಸ್‌ಗೆ ಬೆನಿಫಿಟ್ಸ್ ಆಗುತ್ತೆ. ಹಾಗೆ ಇದರಿಂದ ಸ್ವಲ್ಪ ಡಿಸಡ್ವಾಂಟೇಜಸ್ಸು ಇದೆ. ಅದೇನಂದರೆ ಯಾವ್ದ್ಯಾವ್ದು ಸ್ಕೂಲ್ ಕಡೆ ಇಂಟರ್ನೆಟ್ ಇಶ್ಯೂಸ್ ಇರುತ್ತೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಹಾಗೆ ಎಐ ಫೇಸ್ ಸ್ಕ್ಯಾನ್ ಸೆಕ್ಯೂರ್ ಆಗಿರಬೇಕಾಗುತ್ತೆ ಮತ್ತು ಸಿಸ್ಟಮ್ ಕ್ರ್ಯಾಶ್ ಆದರೆ ತುಂಬಾ ಬ್ಯಾಕಪ್ ಅಟೆಂಡೆನ್ಸ್ ಸಿಸ್ಟಮ್ ಇರಬೇಕಾಗುತ್ತೆ. ಬಿಕಾಸ್ ಇಫ್ ಏನಾದ್ರು ಸಿಸ್ಟಮ್ ಕ್ರ್ಯಾಶ್ ಆದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗೆ ಇದು ಮೋಸ್ಟ್ ಪ್ರಾಬಬಲಿ ಕರ್ನಾಟಕ ಎಜುಕೇಷನ್ ಸೆಕ್ಟರ್‌ನಲ್ಲಿ ಎಐ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಇದಿನ್ನೂ ಬಂದಿಲ್ಲ. ಮೋಸ್ಟ್‌ಲಿ ಇನ್ ಫ್ಯೂಚರ್ ಬರಬಹುದು. ಬಿಕಾಸ್ ಇದು ಬಂದರೆ ಎಲ್ಲರಿಗೂ ಪರ್ಫೆಕ್ಟ್ ಟೈಮ್ ಸೇವ್ ಆಗುತ್ತೆ. ಹಾಗೆ ಈಸಿ ಅಟೆಂಡೆನ್ಸ್ ಸಿಸ್ಟಮ್ ಆಗುತ್ತೆ. ಸೊ ಈ ಎಐ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ನಿಮಗೆ ಇಷ್ಟ ಆಯ್ತಾ ಅಥವಾ ಕಷ್ಟ ಆಯ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ಕೂಲ್ ಎಐ ಇಂಪ್ಲಿಮೆಂಟ್ ಮಾಡಬೇಕೋ ಅಥವಾ ಮಾಡಬಾರ್ದಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ ಏನು ಅಂತ ಶೇರ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ಕರ್ನಾಟಕ ಎಜುಕೇಷನ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್.